6.5 ತಿಂಗಳಿಂದ ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ದೆಹಲಿ ಅಬಕಾರಿ ಹಗರಣದಲ್ಲಿ ಜೂನ್ 13ನೇ ತಾರೀಕು ಕೇಂದ್ರೀಯ ತನಿಖಾ ದಳ ಸಿಬಿಐ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧನ ಮಾಡಿತ್ತು. ಸಿಬಿಐ ಬಂಧನವನ್ನು ಪ್ರಶ್ನಿಸಿ ಮತ್ತು ಜಾಮೀನನ್ನು ಕೋರಿ ಅರವಿಂದ್ ಕೇಜ್ರಿವಾಲ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಆ ಅರ್ಜಿಯ ಆಧಾರದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರಿದ್ದಂತಹ ದ್ವಿಸದಸ್ಯ ಪೀಠ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಈ ಜಾಮೀನು ತೀರ್ಪಿನಲ್ಲಿ ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಜೊತೆಗೆ ಸಹಮತದ ತೀರ್ಪನ್ನು ನೀಡಿ ತಾವು ಪ್ರತ್ಯೇಕವಾಗಿ ಇನ್ನೊಂದು ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರು ಕೂಡ ಕನ್ಕರೆನ್ಸ್ ಜಡ್ಜ್ಮೆಂಟ್ ಅನ್ನು ಕೂಡ ಬರೆದಿದ್ದಾರೆ, ಸಹಮತದ ತೀರ್ಪನ್ನು ಬರೆದಿದ್ದಾರೆ. ಆ ತೀರ್ಪಿನಲ್ಲಿ ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರು ಕೇಂದ್ರೀಯ ತನಿಖಾ ದಳ ಸಿಬಿಐ ಬಗ್ಗೆ ಕಟು ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಸಿಬಿಐ ಈ ದೇಶದ ಪ್ರಮುಖ ತನಿಖಾ ಸಂಸ್ಥೆ. ಸಾರ್ವಜನಿಕ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಸಿಬಿಐ ಅನುಮಾನ ಸಂಶಯಗಳನ್ನು ಮೀರಿ ಕೆಲಸ ಮಾಡಬೇಕು, ಕಾರ್ಯನಿರ್ವಹಿಸಬೇಕು. ಅನುಮಾನ ಸಂಶಯಗಳನ್ನು ಮೀರಿ ಕೆಲಸ ಮಾಡುವಂಥದ್ದು, ಕಾರ್ಯನಿರ್ವಹಿಸುವಂಥದ್ದು ಮಾತ್ರವಲ್ಲ, ಸಿಬಿಐ ಆ ಅನುಮಾನ ಸಂಶಯಗಳಿಗೆ ಆಸ್ಪದ ಕೊಡದ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಎನ್ನುವಂಥದ್ದು, ಕಾರ್ಯನಿರ್ವಹಿಸ್ತಾ ಇದೆ ಎನ್ನುವಂಥದ್ದು ಕಣ್ಣಿಗೆ ಕಾಣಬೇಕು ಎನ್ನುವಂಥ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರು ವ್ಯಕ್ತಪಡಿಸಿದ್ದಾರೆ. ಸಿಬಿಐ ಪಕ್ಷಪಾತದಿಂದ ಕಾರ್ಯನಿರ್ವಹಿಸ್ತಾ ಇದೆ, ಅಧಿಕಾರ ದುರ್ಬಳಕೆಯನ್ನು ಮಾಡಿ ಬಂಧನವನ್ನು ಮಾಡ್ತಾ ಇದೆ ಎನ್ನುವಂತಹ ಜನರ ಭಾವನೆಯನ್ನು ತೊಡೆದುಹಾಕಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಾ ಇದೆ ಎನ್ನುವಂತಹ ಭಾವನೆಯನ್ನು ಜನರಲ್ಲಿ ಮೂಡಿಸಬೇಕು. ಕಾನೂನಿನ ಮುಖಾಂತರ ಪ್ರಜಾಪ್ರಭುತ್ವ ಕಾರ್ಯನಿರ್ವಹಿಸುವ ಹಿನ್ನೆಲೆಯಲ್ಲಿ ಜನರ ಅಭಿಪ್ರಾಯ ಮತ್ತು ಭಾವನೆಗಳು ಮುಖ್ಯ ಆಗ್ತವೆ. ಈ ಹಿಂದೆ ಇದೇ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟು ಸಿಬಿಐಯನ್ನು ಪಂಜರದ ಒಳಗಿನ ಗಿಳಿ ಅಂತೇಳಿ ಕಟುವಾಗಿ ಟೀಕಿಸಿತ್ತು. ಪಂಜರದ ಒಳಗಿನ ಗಿಳಿ ಎಂಬ ಭಾವನೆಯನ್ನು ತೊಡೆದು ಹಾಕುವುದು ಮಾತ್ರವಲ್ಲ, ಈ ಗಿಳಿ ಪಂಜರದ ಒಳಗೇ ಇಲ್ಲ ಎಂಬ ಭಾವನೆಯನ್ನು, ಜನಾಭಿಪ್ರಾಯವನ್ನು ಸಿಬಿಐ ಮೂಡಿಸಬೇಕು. ದೆಹಲಿ ಅಬಕಾರಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧನ ಮಾಡಬೇಕು ಅಂತೇಳಿ 22 ತಿಂಗಳು ಸಿಬಿಐಗೆ ಅನ್ನಿಸಲೇ ಇಲ್ಲ. ಆದರೆ ಇಡಿ ಪ್ರಕರಣದಲ್ಲಿ ಬಿಡುಗಡೆಯಾಗುವ ಹೊತ್ತಿನಲ್ಲೇ ಸಿಬಿಐಗೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ಅವಸರ ಅಷ್ಟೊಂದು ತುರ್ತು ಏನಿತ್ತು ಎನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಂತಹ ಕಠಿಣ ಕಾನೂನಿನ ಅಡಿಯಲ್ಲೇ ಜಾಮೀನು ಸಿಕ್ಕಿರುವಾಗ ಅದೇ ಪ್ರಕರಣದಲ್ಲಿ ಸಿಬಿಐ ಬಂಧಿಸಿರುವಂಥದ್ದು ಒಪ್ಪತಕ್ಕದ್ದಲ್ಲ. ಸಿಬಿಐ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ವಿಳಂಬದ ಬಂಧನವನ್ನು ಮಾಡಿದೆ. ಅದನ್ನು ಒಪ್ಪಲು ಸಾಧ್ಯವಿಲ್ಲ. ಇಡಿ ಪ್ರಕರಣದಲ್ಲಿ ಜಾಮೀನು ಸಿಕ್ಕ ಬಳಿಕ ಹೈಕೋರ್ಟ್ನಲ್ಲಿ ಮೌಖಿಕ ವಾದವನ್ನು ಮಾಡಿ ಆ ಜಾಮೀನಿಗೆ ತಡೆಯನ್ನು ಪಡೆಯಲಾಯಿತು. ಅದಾದ ಬಳಿಕ ಸಿಬಿಐ ಆಕ್ಟಿವ್ ಆಯಿತು ಮತ್ತು ಅರ್ಜಿದಾರರು ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಕಸ್ಟಡಿಯನ್ನು ಕೇಳಿತು. ಈ ಮುಖಾಂತರ 22 ತಿಂಗಳ ಬಳಿಕ ಸಿಬಿಐಗೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇತ್ತು ಅಂಥೇಳಿ ಅನಿಸ್ತಾ ಇಲ್ಲ. ಒಂದು ಸಕ್ಷಮ ನ್ಯಾಯಾಲಯ ಅಂದರೆ ಟ್ರಯಲ್ ಕೋರ್ಟು, ಆ ಟ್ರಯಲ್ ಕೋರ್ಟ್ನಲ್ಲಿ ಅಪರಾಧ ಸಾಬೀತು ಆಗುವವರೆಗೂ ಆರೋಪಿ ಅಮಾಯಕನೇ, ಇನ್ನೋಸೆಂಟ್. ಟ್ರಯಲ್ ಕೋರ್ಟ್ನಲ್ಲಿ, ವಿಚಾರಣಾ ನ್ಯಾಯಾಲಯದಲ್ಲಿ ಆರೋಪಕ್ಕೆ ಒಳಗಾದಂತಹ ಆರೋಪಿಯ ವಿರುದ್ಧ ಆರೋಪಿಸಲಾಗಿರುವಂತಹ ಆರೋಪ ಸಾಬೀತಾಗುವವರೆಗೂ ಆತ ಅಮಾಯಕನೇ, ತನಿಖೆ ಶಿಕ್ಷೆ ಆಗಬಾರದು. ಶಿಕ್ಷೆ ಕೊಡುವಂಥದ್ದು ಯಾವಾಗ? ಅಪರಾಧ ಸಾಬೀತಾದ ಬಳಿಕ ಟ್ರಯಲ್ ಕೋರ್ಟ್ನಲ್ಲಿ. ಆದರೆ ಆ ಅಪರಾಧ ಸಾಬೀತು ಮಾಡಲಿಕ್ಕೆ ನಡೆಸಲಾಗುವಂತಹ ವಿಚಾರಣೆ ಅಥವಾ ಇನ್ವೆಸ್ಟಿಗೇಷನ್ನೇ ಶಿಕ್ಷೆ ಆಗಬಾರದು ಎನ್ನುವಂಥ ಅಭಿಪ್ರಾಯವನ್ನು ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರು ಇವತ್ತು ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ. ಜೊತೆಗೆ ಇಡಿಯಿಂದ ಸಿಕ್ಕಂತಹ ಜಾಮೀನನ್ನು ತಡೆಯುವ ಸಲುವಾಗಿಯೇ ಸಿಬಿಐ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧನ ಮಾಡಿತು ಎನ್ನುವಂಥ ಅಭಿಪ್ರಾಯವನ್ನು ಕೂಡ ನ್ಯಾಯಮೂರ್ತಿಗಳು ವ್ಯಕ್ತಪಡಿಸಿದ್ದಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಸಿಬಿಐ ಬಂಧನ ಸರಿಯೋ ತಪ್ಪೋ, ಕಾನೂನು ಬಾಹಿರವೋ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಬದಲಿಗೆ ಪ್ರೊಲಾಂಗ್ಡ್ ದೀರ್ಘಕಾಲೀನ ಬಂಧನ ಏನಿದೆ ಅದು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತೆ ಎನ್ನುವಂಥ ಅಭಿಪ್ರಾಯವನ್ನು
ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವ್ಯಕ್ತಪಡಿಸಿ ಅವರು ಈ ಜಾಮೀನಿಗೆ ಆದೇಶವನ್ನು ಮಾಡಿದ್ದಾರೆ. ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರು ಕನ್ಕರೆನ್ಸ್ ಸಹಮತದ ತೀರ್ಪನ್ನು ಬರೆದಿರುವರು. ದೆಹಲಿ ಅಬಕಾರಿ ಪ್ರಕರಣದಲ್ಲಿ ಇಡಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಿದ್ದು ಮಾರ್ಚ್ನಲ್ಲಿ. ಜೂನ್ 12ನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇಡಿ ಪ್ರಕರಣದಲ್ಲಿ ಟ್ರಯಲ್ ಕೋರ್ಟ್ನಿಂದ ಜಾಮೀನು ಸಿಗುತ್ತೆ. ಇಮಿಡಿಯೇಟ್ಲಿ ದೆಹಲಿ ಹೈಕೋರ್ಟ್ನಲ್ಲಿ ಕೇವಲ ಮೌಖಿಕ ವಾದವನ್ನಷ್ಟೇ ಮಾಡಿ ಜಾಮೀನಿಗೆ ತಡೆಯನ್ನು ತರ್ತಾರೆ. ಇಮಿಡಿಯೇಟ್ಲಿ ಮಾರನೆಯ ದಿನ ಜೂನ್ 13ನೇ ತಾರೀಕು CBI ಅರವಿಂದ್ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡುತ್ತೆ. ಹಗರಣ ಒಂದೇ, ಕೇಸ್ 2 ಅಷ್ಟೇ. ಹಗರಣ ಯಾವುದು? ದೆಹಲಿ ಅಬಕಾರಿ ಹಗರಣ. 2 ಕೇಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಜಾರಿ ನಿರ್ದೇಶನಾಲಯ, ಇನ್ನೊಂದು ಕೇಂದ್ರೀಯ ತನಿಖಾ ದಳ CBI. ಆರೋಪಿ ಅರವಿಂದ್ ಕೇಜ್ರಿವಾಲ್ ಒಬ್ಬರೇ ಆರೋಪಿ. ಎರಡೂ ಕಡೆಯಿಂದ ಬಂಧನ ಆಗಿದೆ. ಇಡಿಯು ಬಂಧನ ಮಾಡಿದೆ, CBI ಕೂಡ ಬಂಧನ. ಸೇಮ್ ಹಗರಣ. 2 ಕೇಸ್ ಹಾಕಿ ಎರಡೂ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಕೂಡ ಒಬ್ಬ ಆರೋಪಿಯನ್ನು ಬಂಧನ ಮಾಡಿರುವಂಥದ್ದು. ಬ್ಯಾಕ್ ಟು ಬ್ಯಾಕ್. ಇಲ್ಲಿ ಜಾಮೀನು ಸಿಕ್ಕ ಬಳಿಕ ಇಮ್ಮಿಡಿಯೇಟ್ CBI ಅರೆಸ್ಟ್ ಮಾಡಿರುವಂಥದ್ದು. ಸೊ CBIಗೆ ಇವತ್ತು ಕಪಾಳ ಮೋಕ್ಷವನ್ನು ಮಾಡಲಾಗಿದೆ. ವಿಚಿತ್ರ ಏನು ಅಂತ ಹೇಳಿದ್ರೆ, 11 ವರ್ಷ 4 ತಿಂಗಳ ಬಳಿಕ ಸುಪ್ರೀಂ ಕೋರ್ಟು ಇದೇ ಕೇಂದ್ರೀಯ ತನಿಖಾ ದಳ, ಈ ದೇಶದ ಪ್ರೀಮಿಯರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ CBI ಬಗ್ಗೆ ಪಂಜರದ ಒಳಗಿನ ಗಿಳಿ ಪದವನ್ನು ಬಳಕೆ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು. CBI ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಪ್ರಕರಣಗಳನ್ನು ದಾಖಲಿಸಿಕೊಂಡು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ CBIನಲ್ಲಿರುವಂತಹ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ CBI ಪ್ರಾಮಾಣಿಕವಾಗಿ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಲಿಕ್ಕೆ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥದ್ದಕ್ಕೆ ಅರ್ಥ ಆಗುತ್ತೆ. 2013ರ ಮೇನಲ್ಲಿ ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಬಾರಿಗೆ CBI ಬಗ್ಗೆ ಪಂಜರದ ಒಳಗಿನ ಗಿಳಿ ಎನ್ನುವಂತಹ ಕಟು ಟಿಪ್ಪಣಿಯನ್ನು ಮಾಡುತ್ತೆ ಸುಪ್ರೀಂ ಕೋರ್ಟ್ 2013ರ ಮೇ ತಿಂಗಳಲ್ಲಿ. ಆಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ RM ಲೋಧಾ ಅವರ ಪೀಠ, 3 ಸದಸ್ಯ ಪೀಠ CBI ಬಗ್ಗೆ ಮಾಲೀಕರ ಮಾತುಗಳನ್ನು ಕೇಳುವಂತಹ ಪಂಜರದ ಒಳಗಿನ ಗಿಳಿ ಅಂತ ಹೇಳುತ್ತೆ. CBI ಮಾಲೀಕರು ಏನು ಹೇಳ್ತಾರೆ ಅದನ್ನು ಕೇಳುವಂಥದ್ದು ಅಷ್ಟೇ ಅಂತ. ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ CBIನಲ್ಲಿ. ಇಂಡಿಪೆಂಡೆಂಟು, ಸ್ವಾಯತ್ತ ಸಂಸ್ಥೆ, ಸ್ವತಂತ್ರವಾಗಿ ತನಿಖೆ ಮಾಡಬೇಕು. ಆದರೆ CBIನ ತನಿಖೆಯಲ್ಲಿ ಕೇಂದ್ರ ಸರ್ಕಾರವೇ ನೇರವಾಗಿ ಮೂಗು ತೂರಿಸ್ತಾ ಇದೆ. ಯಾಕೆ ಆ ಟಿಪ್ಪಣಿಯನ್ನು ಮಾಡ್ತು 2013ರಲ್ಲಿ 11 ವರ್ಷಗಳ ಹಿಂದೆ ಅಂತ ಹೇಳಿದ್ರೆ, ಆಗ ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ CBI ನಡೆಸಿದಂತಹ ತನಿಖೆಯಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡುವುದಕ್ಕೆ CBIನ ಮೇಲೆ ಆಗ UPA ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದಂಥ ಅಶ್ವಿನಿ ಕುಮಾರ್ ಜೊತೆಗೆ ಕಲ್ಲಿದ್ದಲು ಸಚಿವಾಲಯದ ಜಂಟಿ ಕಾರ್ಯದರ್ಶಿ ದರ್ಜೆಯ ಅಧಿಕಾರಿಗಳು, ಜೊತೆಗೆ ಪ್ರಧಾನಮಂತ್ರಿ ಕಾರ್ಯಾಲಯದ ಅಧಿಕಾರಿಗಳು, ಜೊತೆಗೆ ಆಗ ಅಟಾರ್ನಿ ಜನರಲ್ ಆಗಿದ್ದಂತಹ GE ವಹಾನ್ವತಿ ಇವರು ಮಧ್ಯಪ್ರವೇಶವನ್ನು ಮಾಡಿ, ಹಸ್ತಕ್ಷೇಪವನ್ನು ಮಾಡಿ CBIನ ಚಾರ್ಜ್ ಶೀಟ್ನಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಲಾಗಿತ್ತು. ಅದನ್ನು ಒಪ್ಕೊಳ್ತು CBI ಒಪ್ಕೊಳ್ತು. ಆಗ CBIನ ನಿರ್ದೇಶಕರಾಗಿದ್ದಂಥ ರಂಜಿತ್ ಸಿನ್ಹಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ 9 ಪುಟಗಳ ಅಫಿಡವಿಟನ್ನು ಸಲ್ಲಿಸಿ, ಹೌದು ಇವರು ನಮಗೆ ಸಲಹೆಗಳನ್ನು ಕೊಟ್ಟಿದ್ದು ನಿಜ, ಅಟಾರ್ನಿ ಜನರಲು, ಕೇಂದ್ರ ಕಾನೂನು ಸಚಿವರು, ಪ್ರಧಾನಮಂತ್ರಿ ಕಾರ್ಯಾಲಯದ ಅಧಿಕಾರಿಗಳು, ಕಲ್ಲಿದ್ದಲು ಸಚಿವಾಲಯದ ಜಂಟಿ ಕಾರ್ಯದರ್ಶಿಗಳು ನಮಗೆ ಸಲಹೆಯನ್ನು ಕೊಟ್ಟಿದ್ದು ನಿಜ, ಆದರೆ ನಾವು ಮಾರ್ಪಾಡು ಮಾಡಲಿಲ್ಲ, ಸಲಹೆ ಕೊಟ್ಟಿದ್ದು ನಿಜ ಇವರು ಸಭೆಯಲ್ಲಿ ಅಂಥೇಳಿ ಒಪ್ಕೊಳ್ತು CBIನ ಮಹಾನಿರ್ದೇಶಕರು. ಆಗ ಕೆಂಡಾಮಂಡಲವಾಗಿ ಟಿಪ್ಪಣಿಯನ್ನು ಮಾಡಿದ್ದು CBI ಬಗ್ಗೆ. ಪಂಜರದ ಒಳಗಿನ ಗಿಳಿ ಮಾಲೀಕರ ಮಾತುಗಳನ್ನಷ್ಟೇ ಕೇಳ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ನ ನೇರ ಮಧ್ಯಪ್ರವೇಶ ಇದೆ CBIನ ಕಾರ್ಯನಿರ್ವಹಣೆಯಲ್ಲಿ, CBIನ ತನಿಖೆಯಲ್ಲಿ ಅಂಥೇಳಿ. 2013ರಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದ ಈ ಟಿಪ್ಪಣಿ ಇದೆಯಲ್ಲ, ಇದು BJPಗೆ ದೊಡ್ಡ ಅಸ್ತ್ರವಾಗಿಯೇ ಪರಿಣಮಿಸಿತ್ತು. ಜನಕ್ಕೆ CBI ಇನ್ವೆಸ್ಟಿಗೇಷನ್ನು ಎಗೇನ್ ನ್ಯಾಯಮೂರ್ತಿಗಳು ಇವತ್ತು ಏನು ಹೇಳಿದ್ದಾರೆ, ಜನಾಭಿಪ್ರಾಯ ಏನಿದೆ CBIನ ಮೇಲೆ, ಇವತ್ತು ಅದೇ ಇರುವಂಥದ್ದು, ಬದಲಾಗಿಲ್ಲ. ಇವತ್ತು ಕೂಡ ಜನಾಭಿಪ್ರಾಯ ಬದಲಾಗಿಲ್ಲ. ಜನರಿಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, CBI
ಅವರ ಮಾಲೀಕರು ಯಾರಿದ್ದಾರೆ ಅವರ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅಂತೇಳಿ ಅಷ್ಟೇ. CBI ಅಂದರೆ ಏನು? ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ನ ಅಡಿಯಲ್ಲಿ ರಚಿತವಾದಂತಹ ತನಿಖಾ ಸಂಸ್ಥೆ. ಎಗೇನ್ ಪೊಲೀಸ್ ವಿಂಗ್ ಅಷ್ಟೇ, ತನಿಖೆಗೆ ರಚಿಸಲಾದಂತಹ ಒಂದು ಪೊಲೀಸ್ ಅಧಿಕಾರಿಗಳ ಒಂದು ತಂಡ ಅಂತ ಹೇಳ್ಬೋದಷ್ಟೇ CBI. ಯಾರು IPSಗಳೇ ಇರುವಂಥದ್ದು. ಜನಕ್ಕೆ CBIನ ಬಗ್ಗೆ ಅಭಿಪ್ರಾಯ ಬದಲಾವಣೆ ಆಗಿಲ್ಲ 11 ವರ್ಷದ ಬಳಿಕವೂ. ಇವತ್ತು ಮತ್ತೆ ಆ ಪ್ಯಾರೆಟ್ ಎನ್ನುವಂಥ ಪದವನ್ನು ಬಳಕೆ ಮಾಡಬೇಕಾದಂಥ ಆ ಪದ ಬಳಕೆಯ ಮುಖಾಂತರ CBIನ ಕಾರ್ಯನಿರ್ವಹಣೆಯ ಬಗ್ಗೆ ಕಟು ಟಿಪ್ಪಣಿಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ವಿಪರ್ಯಾಸ ಅಷ್ಟೆ. ಹೇಗೆ CBI ಮತ್ತು ED BJPಯ ರಾಜಕೀಯ ವಿರೋಧಿಗಳು, ನರೇಂದ್ರ ಮೋದಿ ಅವರ ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕಲಿಕ್ಕೆ ಏನೆಲ್ಲ ಕಿತಾಪತಿಯನ್ನು ಮಾಡ್ತಾರೆ ಎನ್ನುವಂಥದ್ದು ಅರ್ಥ ಆಗ್ತಾ ಇದೆ, ಜನಕ್ಕೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇಲ್ಲದಿದ್ದರೆ ಜಾಮೀನು ಸಿಕ್ಕ ಮರುದಿನವೇ ಅಲ್ಲಿವರೆಗೆ ಸುಮ್ಮನೆ ಇದ್ದರು CBI ಯಾಕೆ ಅರೆಸ್ಟ್ ಮಾಡಬೇಕಿತ್ತು? ಸೇಮ್ ಹಗರಣ ED ಇನ್ವೆಸ್ಟಿಗೇಷನ್ ಮಾಡಿದ್ರು, ಏನಕ್ಕೆ ಅರೆಸ್ಟ್ ಮಾಡಬೇಕಿತ್ತು? ದೆಹಲಿ ಹೈಕೋರ್ಟು ಜಸ್ಟ್ ವಿತ್ ಓರಲ್ ಸಬ್ಮಿಷನ್ ಸಿಕ್ಕಂಥ ಜಾಮೀನಿಗೆ ತಡೆಯನ್ನು ಕೊಟ್ಟಿದ್ದು, ಜಸ್ಟ್ ವಿತ್ ಓರಲ್ ಸಬ್ಮಿಷನ್. ಸೊ CBI ಮತ್ತು ED ಕಥೆನೂ ಅಷ್ಟೇ, ಅದು ಪಂಜರದೊಳಗಿನ ಗಿಳಿ, ಅದೂ ಕೂಡ ಅಷ್ಟೇ ಕತೆ. ಎರಡೂ ತನಿಖಾ ಸಂಸ್ಥೆಗಳು ಕೂಡ ಪಂಜರದ ಒಳಗಿನ ಗಿಳಿ ಅಷ್ಟೇ.